ಹಾಯ್ ಎವ್ರಿ ಒನ್, ವೆಲ್ಕಮ್ ಟು ಮೈ ಚಾನಲ್. ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ಈಗಾಗಲೇ ತಿಳಿಸಿರುವ ಹಾಗೆ ಇಲ್ಲಿ 2026ನೇ ಶೈಕ್ಷಣಿಕ ಸಾಲಿನ ವಿವಿಧ ಮೊರಾರ್ಜಿ ವಸತಿ ಶಾಲೆಗಳ ಮೊದಲ ಸುತ್ತಿನ ಸೀಟು ಹಂಚಿಕೆಯ ಫೈನಲ್ ಆದಂತಹ ಒಂದು ಅಂತಿಮ ಪಟ್ಟಿಯನ್ನು ಇವತ್ತು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಇವರು ಪ್ರಕಟಗೊಳಿಸಿರುತ್ತಾರೆ. ನಾನು ಈಗಾಗಲೇ ಸಾಕಷ್ಟು ಇನ್ಫಾರ್ಮೇಷನ್ಗಳನ್ನು ತಿಳಿಸಿರ್ತೀನಿ. ಈಗಾಗಲೇ ತಾತ್ಕಾಲಿಕ ಆಯ್ಕೆ ಪಟ್ಟಿ ಬಿಟ್ಟಾಗಲೇ ಹೇಳಿದ್ದೆ, ಇಲ್ಲಿ ಇದೇ ಲಿಸ್ಟೇ ಮತ್ತೆ ಫೈನಲ್ ಆಗುತ್ತೆ. ನಾವು ಏನೇ ಆಕ್ಷೇಪಣೆಗಳು ಕೊಟ್ಟರೂ ಕೂಡ, ಯಾಕಂದರೆ ಇಲ್ಲಿ ಮ್ಯಾಕ್ಸಿಮಮ್ ಆಗಿ ಅದೇ ಲಿಸ್ಟಲ್ಲಿರುವಂಥ ವಿದ್ಯಾರ್ಥಿಗಳೇ ಬಂದಿದ್ದಾರೆ. ಯಾಕಂದರೆ ಅವರು ಆಯ್ಕೆ ಪಟ್ಟಿಯನ್ನು ಈ ಸಾರಿ ಅವರು ಏನು ಕಂಪ್ಯೂಟರೈಸ್ಡ್ ಆಟೋ ಸೆಲೆಕ್ಷನ್ ಮೂಲಕವೇ ಮಾಡಿರ್ತಾರೆ. ಇಲ್ಲಿ ಯಾವುದೇ ರೀತಿಯ ಗೊಂದಲಗಳು ಇಲ್ಲದೇ ಇರಬಹುದು, ಅಥವಾ ಕೆಲವೊಂದು ಪೋಷಕರಾಗಿರ್ಬೋದು, ವಿದ್ಯಾರ್ಥಿಗಳು ಕೂಡ ನನಗೆ ಕಾಮೆಂಟ್ಸ್ ಮೂಲಕ ಕೇಳ್ತಾ ಇದ್ರಿ, ಏನು ಅಂದರೆ ಇಲ್ಲಿ ನಮ್ಮ ಮಗ ಅಥವಾ ಮಗಳು ಅಂಕಗಳು ಜಾಸ್ತಿ ಬಂದರು, ಯಾಕೆ ಸೆಲೆಕ್ಟ್ ಆಗಿಲ್ಲ ಏನು ಅಂತ ಕೇಳ್ತಾ ಇದ್ರಿ. ತಮಗೆ ನಾನು ನೀಡುವಂತಹ ಒಂದು ಭರವಸೆ ಏನು ಅಂದರೆ, ಇನ್ನೂ ಸಾಕಷ್ಟು ಸೀಟುಗಳೆಲ್ಲ ಬೇವೆ. ತಾವೆಲ್ಲರೂ ಕೂಡ ವೇಟ್ ಮಾಡಿ. ಇದು ಕೇವಲ ಮೊದಲ ಸುತ್ತಿನ ಸೀಟು ಹಂಚಿಕೆ ಲಿಸ್ಟ್ ಆಗಿರುತ್ತದೆ. ಇನ್ನೂ ಎರಡನೇ ಲಿಸ್ಟ್ ಬರುತ್ತದೆ. ಯಾಕಂದರೆ ಈಗ ಬಿಟ್ಟಿರುವಂಥ ಲಿಸ್ಟ್ ನೋಡ್ತಾ ಹೋಗಿ ತಾವು ಕೂಡ ತಮ್ಮ ಮಗ ಅಥವಾ ಮಗಳು ಏನು ಎಕ್ಸಾಮನ್ನು ಬರೆದಿದ್ರೆ, ಯಾವ ಜಿಲ್ಲೆಯಲ್ಲಿ ಎಕ್ಸಾಮನ್ನು ಬರೆದಿದ್ದಾರೆ ಆ ಜಿಲ್ಲೆಯ ಒಂದು ಲಿಸ್ಟನ್ನು ನೋಡ್ತಾ ಹೋಗಿ ಪ್ರತಿಯೊಂದು ವಸತಿ ಶಾಲೆಯಲ್ಲಿರುವಂತಹ ಸೀಟುಗಳ ಸಂಖ್ಯೆ ಎಷ್ಟಿದಾವೆ ಅಂದರೆ ಇಲ್ಲಿ 50, 60, 80 ಸೀಟುಗಳಿದಾವೆ. ಆದರೆ ಅವರು ಬಿಟ್ಟಿರುವಂಥ ಆಯ್ಕೆ ಪಟ್ಟಿ ಇದೆಯಲ್ಲ, ನೋಡ್ತಾ ಹೋದಾಗ ಕೇವಲ 35, 36, 40, 45 ಸೀಟುಗಳನ್ನು ಮಾತ್ರ ಬಿಟ್ಟಿರ್ತಾರೆ. ಆದ್ದರಿಂದ ತಾವೇನು ಮಾಡಬೇಕು, ಇನ್ನೂ ಕೂಡ ವೇಟ್ ಮಾಡಿ. ನಾನು ಚೆಕ್ ಮಾಡ್ತಾ ಹೋಗಿದ್ದೀನಿ ಪ್ರತಿಯೊಂದು ಜಿಲ್ಲೆಯ ಲಿಸ್ಟನ್ನು. ಅಲ್ಲಿ ಎಲ್ಲ ಲಿಸ್ಟನ್ನು ನೋಡ್ತಾ ಹೋದಾಗ ಕೆಲವು ಜಿಲ್ಲೆಗಳಲ್ಲಿ 80 ಸೀಟುಗಳು ಇದ್ದರೆ ಟೋಟಲಾಗಿ ಅವ್ರು ಬಿಟ್ಟಿರುವುದು ಕೇವಲ 60 ಸೀಟುಗಳು. ಇನ್ನು ಕೆಲವು ಜಿಲ್ಲೆಗಳಲ್ಲಿ 50 ಒಟ್ಟು ಸೀಟುಗಳಿದ್ದರೆ ಅವ್ರು ಬಿಟ್ಟಿರುವುದು 37, 36, 38 ಈ ರೀತಿಯಾದಂಥ ಸೀಟುಗಳ ಇವತ್ತು ಮೊದಲನೇ ಲಿಸ್ಟನ್ನು ಫೈನಲೈಸ್ ಮಾಡಿರ್ತಾರೆ. ಅಂದರೆ ಅದು ಅಂತಿಮ ಆಯ್ಕೆ ಪಟ್ಟಿ ಆಗಿರುತ್ತದೆ ಫಸ್ಟ್ ರೌಂಡ್ಗೆ ಸಂಬಂಧಪಟ್ಟ ಹಾಗೆ. ಇಲ್ಲಿ ನಮ್ಮ ಸ್ಟೂಡೆಂಟ್ಸ್ ಕೂಡ ನನಗೂ ಕೂಡ ಕೇಳ್ತಾ ಇದ್ರು, ಹೆಚ್ಚು ಅಂಕಗಳು ಬಂದಿದ್ದವು ಅಥವಾ ಇಲ್ಲಿ ನಮ್ಮದು ಮೀಸಲಾತಿ ಇದೆ, ವಿಶೇಷ ವರ್ಗವಿದೆ, ಅಂದರೆ ಒಬ್ಬ ಪೋಷಕರಿದ್ದೀವಿ, ಅಲೆಮಾರಿ ಜನಾಂಗ ಇದ್ದೀವಿ, ವಿಶೇಷ ವರ್ಗ ಇದಾವೆ ಆದರೂ ಕೂಡ ಸೆಲೆಕ್ಷನ್ ಆಗಿಲ್ಲ, ಯೋಜನಾ ನಿರಾಶ್ರಿತರಿದ್ದೀವಿ, ಮಾಜಿ ಸೈನಿಕರ ಮಕ್ಕಳಿದ್ದೀವಿ ನಾವು, ಆದರೂ ಸೆಲೆಕ್ಟ್ ಆಗಿಲ್ಲ ಎನ್ನುವಂತಹ ಒಂದು ಮಾಹಿತಿಯನ್ನು ಕೇಳ್ತಾ ಇದ್ರಿ. ನಾನು ನಿಮಗೆ ಹೇಳುವುದಿಷ್ಟೇ, ತಾವಿನ್ನೂ ವೇಟ್ ಮಾಡಲೇಬೇಕಾಗುತ್ತೆ. ಯಾಕಂದರೆ ಇಲ್ಲಿ ಅವರು ಸೆಲೆಕ್ಷನ್ ಲಿಸ್ಟ್ ಬಿಟ್ಟಿದ್ದಾರಲ್ಲ, ಯಾವ ರೀತಿ ಇದೆ ಅಂದರೆ ಅದು ಸ್ವಂತ ತಾಲೂಕಿನ ವಿದ್ಯಾರ್ಥಿಗಳು, ಲೋಕಲ್ ಕೋಟಾ. ನಾನು ಈಗಾಗಲೇ ಬಹಳಷ್ಟು ಮಾಹಿತಿಗಳನ್ನು ತಮ್ಮ ಮುಂದೆ ಡೈಲಿ ಶೇರ್ ಮಾಡ್ಕೊಳ್ತಾನೆ ಇದ್ದೀನಿ ಈ ಬಗ್ಗೆ. ಏನು ಅಂದರೆ ಇಲ್ಲಿ ಅಲೋಟೆಡ್ ಕೋಟಾ, ಲೋಕಲ್ ಕೋಟಾ ಅಂತಿರುತ್ತೆ, ನಾನ್ ಲೋಕಲ್ ಅಂತಿರುತ್ತೆ. ಇಲ್ಲಿ ಲೋಕಲ್ ಅಂದರೆ 75% ವಿದ್ಯಾರ್ಥಿಗಳು ಸ್ವಂತ ತಾಲೂಕಿನ ವಿದ್ಯಾರ್ಥಿಗಳಾಗಿರ್ತಾರೆ. ಇನ್ನು ನಾನ್ ಲೋಕಲಲ್ಲಿ 25% ವಿದ್ಯಾರ್ಥಿಗಳನ್ನು ತೆಗೆದುಕೊಳ್ಳೇಬೇಕಾಗುತ್ತೆ, ಅದು ಔಟ್ ಆಫ್ ತಾಲೂಕಿನ ವಿದ್ಯಾರ್ಥಿಗಳಾಗಿರ್ತಾರೆ. ಇಲ್ಲಿ ಏನು ಅಂದರೆ ನೀವು ಹೇಳಿರುವ ಹಾಗೆ ಸ್ವಂತ ತಾಲೂಕಿನ ವಿದ್ಯಾರ್ಥಿಗಳ ಮೆರಿಟ್ ಜಾಸ್ತಿ ಇರ್ಬೋದು, ಅಥವಾ ಔಟ್ ಆಫ್ ತಾಲೂಕಿನ ವಿದ್ಯಾರ್ಥಿಗಳ ಮೆರಿಟ್ ಕಡಿಮೆ ಇರ್ಬೋದು. ಇನ್ನು ಕೆಲವು ಸಾರಿ ಏನಾಗುತ್ತೆ, ಔಟ್ ಆಫ್ ತಾಲೂಕಿನ ವಿದ್ಯಾರ್ಥಿಗಳ ಮೆರಿಟ್ ಜಾಸ್ತಿ ಇರುತ್ತೆ, ಸ್ವಂತ ತಾಲೂಕಿನ ವಿದ್ಯಾರ್ಥಿಗಳ ಇಲ್ಲಿ ಮೆರಿಟ್ ಕಡಿಮೆ ಇರುತ್ತೆ. ಹಾಗಾಗಿ ಇಲ್ಲಿ ಅವರು ಸೆಲೆಕ್ಟ್ ಆಗಿರ್ತಾರೆ. ಯಾವುದೇ ಇಲ್ಲಿ ಗೊಂದಲಗಳಿರೋದಿಲ್ಲ. ಇಲ್ಲಿ ಎಲ್ಲ ವಸತಿ ಶಾಲೆಗಳ ಲಿಸ್ಟ್ ನೀವು ಒಂದು ಸಾರಿ ನೋಡ್ಕೊಡಿ. ಅಲ್ಲಿರುವಂಥ ಲಿಸ್ಟ್ ನೋಡಿದಾಗ ಇನ್ನೂ ಸಾಕಷ್ಟು ಸೀಟುಗಳು ಲಭ್ಯ ಇದ್ದಾವೆ. ಪ್ರತಿಯೊಂದು ವಸತಿ ಶಾಲೆಯಲ್ಲಿ ಇನ್ನೂ 15-20 ಸೀಟುಗಳಿದ್ದಾವೆ. ಹಾಗಾಗಿ ತಾವು ಯಾಕೆ ಚಿಂತೆ ಮಾಡ್ತೀರಿ, ಯಾರೂ ಗೊಂದಲಕ್ಕೆ ಒಳಗಾಗಬೇಡಿ. ಇನ್ನೂ 2ನೇ ಲಿಸ್ಟ್ ಬರುತ್ತೆ, 3ನೇ ಲಿಸ್ಟ್ ಬರುತ್ತೆ, 4ನೇ ಲಿಸ್ಟ್ವರೆಗೂ ಕೌನ್ಸಿಲಿಂಗ್ ಲಿಸ್ಟ್ ನಡೀತದೆ. ಇಲ್ಲಿ ಮೊದಲನೇ ಸುತ್ತಿನ ಸೀಟು ಹಂಚಿಕೆಯಲ್ಲಿ ಆಯ್ಕೆಯಾದಂಥ ವಿದ್ಯಾರ್ಥಿಗಳು ಎಲ್ಲರೂ ಅಡ್ಮಿಷನ್ ಮಾಡ್ತಾರೆ ಅಂತ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಶಾಲೆದೇ ಎಕ್ಸಾಂಪಲ್ ತಮ್ಮೊಂದಿಗೆ ಶೇರ್ ಮಾಡ್ಕೊಳ್ಳೋದಾದರೆ, ಕಳೆದ ವರ್ಷ 4 ವಿದ್ಯಾರ್ಥಿಗಳು ಫಸ್ಟ್ ರೌಂಡಲ್ಲಿ ಸೆಲೆಕ್ಟ್ ಆಗಿದ್ದರು, 4 ವಿದ್ಯಾರ್ಥಿಗಳು ಅಡ್ಮಿಷನ್ ಮಾಡಲೇ ಇಲ್ಲ. ಆ ರೀತಿಯಾಗಿ ಮತ್ತೆ 2ನೇ ಸುತ್ತಿನಲ್ಲಿ ಬೇರೆ ಶಾಲೆ ವಿದ್ಯಾರ್ಥಿಗಳು ಆಯ್ಕೆಯಾದರಲ್ಲಿ ಇಂತಹ ವಿಚಾರಗಳು ಭಾಳಷ್ಟು ಇದ್ದಾವೆ. 2024ನೇ ಸಾಲಿನಲ್ಲಿ ನಮ್ಮ ಶಾಲೆ 9 ವಿದ್ಯಾರ್ಥಿಗಳು ಆಯ್ಕೆಯಾಗಿದ್ದರು, ಅದರಲ್ಲಿ ಕೇವಲ 4 ವಿದ್ಯಾರ್ಥಿಗಳು ಅಡ್ಮಿಷನ್ ಮಾಡಿದರು. ಸೆಕೆಂಡ್ ರೌಂಡಲ್ಲಿ ಮತ್ತೆ ಬೇರೆ ಶಾಲೆ ವಿದ್ಯಾರ್ಥಿಗಳನ್ನು ತೆಗೆದುಕೊಂಡರು. ಅವರ ಮೀಸಲಾತಿ, ಅವರ ಮೆರಿಟ್ ಆಗಿರ್ಬೋದು, ಅವರ ಶಾಲಾವಾರು ಆದ್ಯತೆ ಮೇಲೆ ಆಯ್ಕೆ ಮಾಡ್ತಾರೆ. ತಾವ್ಯಾರೂ ಕೂಡ ಇಲ್ಲಿ ಗೊಂದಲಕ್ಕೆ ಒಳಗಾಗೋದು ಬೇಡ. ಇನ್ನೂ ಸಾಕಷ್ಟು ಅವಕಾಶಗಳಿದಾವೆ. ಸ್ವಲ್ಪ ತಾವೆಲ್ಲರೂ ಕೂಡ ನಾವು ಇಲ್ಲಿ ಕಾಯಲೇಬೇಕಾಗುತ್ತೆ. ಯಾಕಂದರೆ ಈ ವಿದ್ಯಾರ್ಥಿಗಳು ಅಡ್ಮಿಷನ್ ಆಗಬೇಕು. ಒಂದು 8 ದಿನಗಳ ಕಾಲ ಕಾಲಾವಕಾಶ ನೀಡ್ತಾರೆ ಈ ವಿದ್ಯಾರ್ಥಿಗಳಿಗೆ. ಇವರು ಅಡ್ಮಿಷನ್ ಮಾಡಬೇಕು. ಯಾರು ಅಡ್ಮಿಷನ್ ಮಾಡೋದಿಲ್ಲ ಅಂಥ ವಿದ್ಯಾರ್ಥಿಗಳ ಬದಲಾಗಿ ನಿಮ್ಮ ಮಗ ಅಥವಾ ಮಗಳ ರ್ಯಾಂಕಿಂಗ್ ಚೆನ್ನಾಗಿತ್ತು ಅಂದರೆ, ನಿಮ್ಮ ಮೀಸಲಾತಿ ಇತ್ತು ಅಂದರೆ, ಅದರಲ್ಲೂ ಕೂಡ ವಿಶೇಷ ವರ್ಗ ಇದ್ದರೆ ಅಂದರೆ ತಮ್ಮದು ನೇರವಾಗಿ ಸೆಲೆಕ್ಟ್ ಆಗುತ್ತೆ. ಹಾಗಾಗಿ ತಾವು ವೇಟ್ ಮಾಡಿ. ತಾವು ತಮ್ಮ ಜಿಲ್ಲೆ ನೋಡ್ತಾ ಹೋಗಿ. ಎಲ್ಲ ಶಾಲೆಗಳಲ್ಲಿ ಎಷ್ಟು ಸೀಟುಗಳು ಇದ್ದವು ನಾನು ಹೇಳ್ತಾ ಇದ್ದೀನಿ ಆಗಲೇ. ಏನು ಅಂದರೆ ಕೆಲವು ಶಾಲೆಗಳಲ್ಲಿ 50 ಸೀಟುಗಳು ಟೋಟಲ್, ಇನ್ನು ಕೆಲವು ಶಾಲೆಗಳಲ್ಲಿ 60 ಮತ್ತು ಕೆಲವು ಶಾಲೆಗಳಲ್ಲಿ 80 ಸೀಟುಗಳಿದಾವೆ. ಹಾಗಾಗಿ ಎಲ್ಲ ಶಾಲೆಗಳ ಲಿಸ್ಟನ್ನು ನೋಡ್ತಾ ಹೋಗಿ ಟೋಟಲ್ ಸಂಖ್ಯೆ ಎಷ್ಟು ವಿದ್ಯಾರ್ಥಿಗಳು ಆಯ್ಕೆ ಆಗಿದ್ದಾರೆ ಅಂತ ನೋಡ್ತಾ ಹೋದಾಗ ನಿಮಗೆ ಗೊತ್ತಾಗುತ್ತೆ ಒಟ್ಟು ಸೀಟುಗಳ ಲಭ್ಯತೆ ಎಷ್ಟು ಅದಾವೆ ಅಂತೇಳಿ. ತಾವು ಕೂಡ ಇಲ್ಲಿ ತಿಳ್ಕೊಬೋದಾಗುತ್ತದೆ ಅಂತ ತಿಳಿಸ್ತಾ ಇದ್ದೀನಿ. ಸೊ ತಾವೆಲ್ಲರೂ ಕೂಡ ನನ್ನ ಒಂದು ಒಪಿನಿಯನ್ ಪ್ರಕಾರ ತಾವು ಕಾಯಲೇಬೇಕಾಗುತ್ತೆ. ಇದು ಬಿಟ್ಟರೆ ಬೇರೆ ಆಪ್ಷನ್ ಇಲ್ಲ. ಅವ್ರ ಅಡ್ಮಿಷನ್ ಆಗುವವರೆಗೂ ತಾವು ಕಾಯಬೇಕಾಗುತ್ತೆ ಅಂತ ತಿಳಿಸ್ತಾ ಇದ್ದೀನಿ. ಧನ್ಯವಾದ.